ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಮುಂದುವರಿತಾ ಇದೆ. ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2 ತಾಲೂಕುಗಳ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ದಾಂಡೇಲಿ ಮತ್ತು ಜೊಯಿಡಾ ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೂ ಕೂಡ ರಜೆ ಘೋಷಣೆ ಮಾಡಿದ್ದಾರೆ. ಇನ್ನು ರಜೆ ಘೋಷಿಸಿ ಉತ್ತರ ಕನ್ನಡ ಡಿಸಿ ಲಕ್ಷ್ಮೀ ಪ್ರಿಯಾ ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಯಾಕಂದ್ರೆ ಕೊಡಗಿನಲ್ಲಿ ನಿರಂತರ ಮಳೆ ಬರ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಏನೋ ರಜೆ ಘೋಷಿಸಿ ಉತ್ತರ ಕನ್ನಡ ಡಿಸಿ ಲಕ್ಷ್ಮೀ ಪ್ರಿಯಾ ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಬಹಳ ಮುಖ್ಯವಾಗಿ 2 ತಾಲೂಕುಗಳು ದಾಂಡೇಲಿ ಮತ್ತು ಜೊಯಿಡಾ ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಉತ್ತರ ಕನ್ನಡ ಡಿಸಿ ಲಕ್ಷ್ಮೀ ಪ್ರಿಯಾ. ಯಾಕಂದರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕೊಡಗು ಈ ಭಾಗದಲ್ಲೆಲ್ಲ ನಿರಂತರವಾಗಿ ಮಳೆ ಬರ್ತಾ ಇದೆ. ಮುಂಗಾರು ಈ ಬಾರಿ 10 ದಿನ ಮುಂಚಿತವಾಗಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದೆ. 8 ದಿನ ಮುಂಚಿತವಾಗಿ ಕೇರಳಕ್ಕೆ ಎಂಟ್ರಿ ಕೊಟ್ಟಿದೆ. ಹೇಳಿ ಕೇಳಿ ಉತ್ತರ ಕನ್ನಡ ಅಂದರೆ ಅದು ಸಮುದ್ರ ತೀರ ಪ್ರದೇಶನೇ. ಸಮುದ್ರ ತೀರ ಪ್ರದೇಶ ಆಗಿರೋದ್ರಿಂದ ಸಹಜವಾಗಿ ಈ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಬರ್ತದೆ. ಮತ್ತು ಈ ಸಮುದ್ರ ಪ್ರದೇಶ ಆಗಿರೋದ್ರ ಜೊತೆಗೆ ಈ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆದರೂ ಕೂಡ ಆ ಎಫೆಕ್ಟು ನೇರವಾಗಿ ಬಿರುಗಾಳಿ ಸಮೇತ ಮಳೆ ಬರ್ತದೆ. ಆಮೇಲೆ ಈ ಸಮುದ್ರದ ಅಲೆಗಳ ಹೊಡೆತದಿಂದನೂ ಕೂಡ ಸಾಕಷ್ಟು ಹಾನಿ ಆಗ್ತಾ ಇರ್ತದೆ. ಮತ್ತು ಈ ಉತ್ತರ ಕನ್ನಡ ಭಾಗದಲ್ಲಿ, ದಕ್ಷಿಣ ಕನ್ನಡ ಭಾಗದಲ್ಲಿ ಜೀವನೋಪಾಯಕ್ಕಾಗಿ ಮೀನುಗಾರಿಕೆಯನ್ನು ಅವಲಂಬಿಸಿಕೊಂಡಿರ್ತಾರೆ. ಮತ್ತು ಈ ಥರ ನಿರಂತರವಾಗಿ ಮಳೆ ಬರ್ತಾ ಇದ್ದರೆ ಹೇಗೆ ಅವರು ಸಮುದ್ರಕ್ಕೆ ಇಳಿಯೋಕ್ಕೆ ಸಾಧ್ಯ ಆಗ್ತದೆ? ಸಾಕಷ್ಟು ಅನಾಹುತಗಳಾಗಿದ್ದಾವೆ ಈ ಹಿಂದೆ ಎಲ್ಲ. ಯಾಕಂದರೆ ನಿರಂತರವಾಗಿ ಮಳೆ ಬರ್ತಾನೇ ಇರುತ್ತೆ ತಿಂಗಳಾನ್ಗಟ್ಟಲೆ. ಆಮೇಲೆ ಅವ್ರು ಸಮುದ್ರಕ್ಕೆ ಇಳಿಯೋಕ್ಕೆ ಆಗೋದೇ ಇಲ್ಲ. ಅಲ್ಲಿಯ ಜಿಲ್ಲಾಡಳಿತದವರು ಎಚ್ಚರಿಕೆಯನ್ನು ಕೊಡ್ತಾ ಇರ್ತಾರೆ, ಯಾವುದೇ ಕಾರಣಕ್ಕೂ ಮೀನುಗಾರಿಕೆಗೆ ಸಮುದ್ರಕ್ಕೆ ಇಳಿಬಾರ್ದು ಅಂತ. ಪಾಪ ಅವರು ಹೊಟ್ಟೆಪಾಡಿಗೋಸ್ಕರ ಅವರು ಏನೋ ಜಿಲ್ಲೆಯಲ್ಲೂ ಸಾಕಷ್ಟು ಮಳೆ ಆಗ್ತಾ ಇದೆ. ಇನ್ನು ನಮ್ಮ ರಾಜ್ಯ ಅಷ್ಟೇ ಅಂತಲ್ಲ, ನಮ್ಮ ದೇಶದಾದ್ಯಂತ ಸಾಕಷ್ಟು ಮಳೆ ಬರ್ತಾ ಇದೆ. ಹಿಮಾಚಲ ಪ್ರದೇಶದಲ್ಲಿ ಮತ್ತೆ ಈಗ ಮಳೆ ಮುಂದುವರಿತಾ ಇದೆ. ರಣಮಳೆಗೆ ಹಿಮಾಚಲ ಪ್ರದೇಶಗಳಲ್ಲಿ ಗುಡ್ಡ ಕುಸಿತ, ಪ್ರವಾಹ, ಜಿಲ್ಲೆಗಳ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ದಾರೆ ಸಿಎಂ. ಮುಖ್ಯಮಂತ್ರಿ ಠಾಕೂರ್ ಸುಖವಿಂದರ್ ಸಿಂಗ್ ಈಗ ಸಮೀಕ್ಷೆಯನ್ನು ನಡೆಸಿದ್ದಾರೆ. ಯಾಕಂದರೆ ಹಿಮಾಚಲ ಪ್ರದೇಶ ಪ್ರವಾಹ ಪೀಡಿತ ಜನರಿಗೆ ಪರಿಹಾರದ ಸಾಮಗ್ರಿಯನ್ನು ಕೂಡ ಈಗ ವಿತರಣೆ ಮಾಡಿದ್ದಾರೆ. ಮಳೆಹಾನಿ ಪ್ರದೇಶಗಳಿಗೆ ಶಾಸಕರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಹಿಮಾಚಲ ಪ್ರದೇಶದ ಶಾಸಕರು ಭೇಟಿಯನ್ನು ಕೊಟ್ಟು ಏನು ಪರಿಸ್ಥಿತಿ ಇದೆ, ಅಲ್ಲಿ ಜನಜೀವನ ಎಷ್ಟು ಮಟ್ಟಿಗೆ ಅಸ್ತವ್ಯಸ್ತವಾಗಿದೆ ನೋಡಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟು ಜನಜೀವನ ಹೆಂಗಾಗಿದೆ ಅಂದರೆ ಇವತ್ತು ಗುಳೆ ಹೊರಡಬೇಕಾದಂತಹ ಪರಿಸ್ಥಿತಿ. ಹಿಮಾಚಲ ಪ್ರದೇಶ ಗುಡ್ಡಗಾಡುಗಳು ನಿರಂತರವಾಗಿ ಹಿಮದಿಂದ ಕೂಡಿರ್ತದೆ. ನಿರಂತರವಾಗಿ ಥಂಡಿ ವಾತಾವರಣ. ಮಳೆಗಾಲದಲ್ಲಂತೂ ಕೇಳೋದೇ ಬೇಡ. ಅಲ್ಲಿಯ ಜನಜೀವನರು ನೋಡಿ ಪಾಪ ಎಷ್ಟು ಕಷ್ಟ ಆಗ್ತಾ ಇದೆ ಅವರಿಗಂದರೆ. ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ ಎಷ್ಟು ನೋಡಲಿಕ್ಕೆ ಸುಂದರವಾಗಿದೆಯೋ ಅಷ್ಟೇ ಡೇಂಜರ್. ಯಾವ ಸಂದರ್ಭದಲ್ಲಿ ಗುಡ್ಡ ಕುಸಿತದೋ, ಯಾವ ಸಂದರ್ಭದಲ್ಲಿ ರಸ್ತೆ ಸಂಪರ್ಕ ಕಟ್ಟಾಗ್ತದೋ, ಯಾವ ಸಂದರ್ಭದಲ್ಲಿ ಸೇತುವೆಗಳು ಮುಳುಗಡೆ ಆಗ್ತವೋ, ಯಾವ ಸಂದರ್ಭದಲ್ಲಿ ಮನೆಗಳು ನೆಲಸಮ ಆಗ್ತವೋ ಗೊತ್ತಿರಲ್ಲ. ನೋಡಿ ಇವತ್ತು ಮನೆ ಬಿಟ್ಟು ಇವತ್ತು ಯಾವುದೋ ಬಯಲು ಪ್ರದೇಶಕ್ಕೆ ಬಂದು ಕೂತ್ಕೊಳ್ಬೇಕಾದಂತಹ ಪರಿಸ್ಥಿತಿ ಅಲ್ಲಿಯ ಜನ. ಹಿಮಾಚಲ ಪ್ರದೇಶದ ಜನರು ಇವತ್ತು ಭಯ ಶುರುವಾಗ್ಬಿಟ್ಟದ ಅವರಿಗೆ. ಮನೆ ಯಾವತ್ತು ಕುಸಿದು ಬೀಳ್ತದೋ, ಗೋಡೆ ಯಾವಾಗ ಕುಸಿದು ಬೀಳ್ತದೋ, ಗುಡ್ಡ ಯಾವಾಗ ಕುಸಿದು ಬೀಳ್ತದೋ ಅಂತ ಪರಿಸ್ಥಿತಿಯಲ್ಲಿದ್ದಾರೆ. ಮತ್ತು ನೋಡಿ ಹಿಮಾಚಲ ಪ್ರದೇಶದಲ್ಲಿ ಅಲ್ಲಿಯ ರಾಜಕಾರಣಿಗಳು ಈಗ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ये हो जाएगा, सब हो जाएगी. चलो जो नुकसान तो हुआ है लेकिन फिर भी हो जाएगा, ये सब ठीक हो जाना है.